ಅಂತ ನಮ್ಮ ಹೆಸರು. ನಾವಿದು ಬಡವ್ರಿಗೆ ಒಂದು ಸಹಾಯ ಆಗಲಿ, ಬಡವ್ರಿಗೆ ಕೈಗೆಟ್ಕೋಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೆ ಒಂದು ಕಡಿಮೆ ವೆಚ್ಚದಲ್ಲಿ ಬಡವ್ರಿಗೆ ಕಡಿಮೆ ರೇಟ್ಗೆ ಒಂದು ಊಟ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾಯಿದ್ದೀವಿ. ಹಾಗೆ ಒಂದು ವೃದ್ಧಾಶ್ರಮ, ಅನಾಥಾಶ್ರಮ, ಬಡ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಆಗಲಿ, ಅವರು ಪ್ರತಿನಿತ್ಯ ಊಟ ಮಾಡಲಿ, ಆರೋಗ್ಯಕರವಾದ ಊಟ ಮಾಡಲಿ ಅಂತ ಹೇಳ್ತಾ ಮಧ್ಯಾಹ್ನದ ಊಟ, ಬೆಳಗ್ಗೆ ಟಿಫನ್ನು, ಅದನ್ನು ಒಂದು 3-4 ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಕಾಲಕ್ರಮೇಣ ರಿಕ್ವೈರ್ಮೆಂಟ್ ಎಲ್ಲೆಲ್ಲಿದೆಯೋ ಎಲ್ಲೆಲ್ಲಿ ವ್ಯವಸ್ಥಿತವಾಗಿ ಎಲ್ಲಿ ರಿಕ್ವೈರ್ಮೆಂಟ್ ಇರೋವಂಥ ಅನಾಥಾಶ್ರಮಗಳಿಗೆ ಇದನ್ನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮ್ಮ ಜೊತೆ ನಮ್ಮ ಸ್ನೇಹಿತರು ಲೋಕೇಶ್ ಇದ್ದಾರೆ. ಅವರು ನಾವು ಸೇರಿ ಇದೊಂದು ಸಂಸ್ಥೆನ ಪ್ರಾರಂಭಿಸೋಣ ಅಂತ ತೀರ್ಮಾನ ಮಾಡೋದು. ಅದು ಇವತ್ತು ಪ್ರಾರಂಭಿಸ್ತಾ ಇದ್ದೀವಿ. 2ನೇ ತಾರೀಕು ನಮ್ಮದು ಫುಡ್ ಕ್ಯಾಂಟೀನು, ಮೊಬೈಲ್ ಕ್ಯಾಂಟೀನು ಗಾಡಿ ಓಪನ್ ಆಗ್ತಾಯಿದೆ. ಒಂದು ವೈಕುಂಠ ಏಕಾದಶಿ ದಿವಸ ಕೃಷ್ಣನ ಒಂದು ನೆನೆಸ್ಕೊಂಡು ಅವತ್ತು ದಿವಸ ಓಪನ್ ಮಾಡೋಣ. ಬಡ ಜನಗಳಿಗೆ, ಮಿಡ್ಲ್ ಕ್ಲಾಸ್ ಜನಗಳಿಗೆ ಅನುಕೂಲ ಆಗಲಿ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ಇದನ್ನು ಪ್ರಾರಂಭಿಸ್ತೀವಿ. ಈ ನಮ್ಮ ಜಗತ್ತಲ್ಲಿ ಹೊಟ್ಟೆ ಹಸುವಿನಿಂದ ನಿಮಿಷಕ್ಕೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಆ ಒಂದು ಹಸುವನ್ನ ನಿಗ್ಸೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೋ, ಆ ಒಂದು ಪ್ರೇರಣೆ ಏನು ಕೊಟ್ಟಿದ್ದಾನೋ ಅದನ್ನೊಂದು ಕಾರ್ಯಕ್ರಮ ಮಾಡೋಣ ಅಂತ ನಾವೊಂದು ಮುಂದಾಳತ್ವ ವಹಿಸ್ಕೊಂಡು ಮಾಡ್ತೀವಿ. ಈ ಸಂಸ್ಥೆನ ನಾವು ಮುಂದುವರಿಸಬೇಕು, ಇದನ್ನು ಮಾಡಬೇಕು ಅಂತೇಳಿ ನಾವೊಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ವಿ. ನಾವು ಇದಕ್ಕೇನಾಗುತ್ತೆ ವೆಚ್ಚನ ಇದನ್ನು ನಾವು ನಮ್ಮ ಸ್ನೇಹಿತರಾದ ಲೋಕಿಯವರು ಎಲ್ಲ ವ್ಯವಸ್ಥಿತವಾಗಿ ಏನು ಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬಂದೋ ಎಲ್ಲ ಇದು ಮಾಡ್ಕೊಂಡು, ಆದರೆ ಇದನ್ನೆಲ್ಲ ಮುಂದೆ ನಿಂತು ಈ ಒಂದು ಭಟ್ರನೇ ಆಗಲಿ, ಈ ಒಂದು ಪಾತ್ರೆ ಸಾಮಾನಾಗಲಿ, ಅಡುಗೆ ವ್ಯವಸ್ಥೆನೇ ಆಗಲಿ, ಈ ಒಂದು ಶೆಡ್ಡಿನ ವ್ಯವಸ್ಥೆನೇ ಆಗಲಿ ಮುಂದೆ ನಿಂತು ಮಾಡ್ತಾ ಇರೋದು ಇಲ್ಲಿವರೆಗೂ ನಮ್ಮ ಪರವಾಗಿ ಈ ಮಂಜುನಾಥ್ ಅಂತ, ಮಂಜೇಶ್ ಅಂತ ಇವರೇ ಇಲ್ಲಿ ಮುಂದುವರ್ಸ್ಕೋಬೋದು. ಇವರೇ ಇವಾಗ ಇಲ್ಲಿವರೆಗೂ ಈ ವ್ಯವಸ್ಥೆ ಮಾಡಿಕೊಟ್ಟಿರೋದು ಇವರಿಗೆ. ಇವ್ರದೇ ಜಾಗ, ಇಲ್ಲಿ ನಮಗೊಂದು ವ್ಯವಸ್ಥೆ ಮಾಡ್ಕೊಂಡು ಹಿಂಗೆ ಮಾಡಬೇಕು ಅಂದಾಗ ಜಾಗದ ವ್ಯವಸ್ಥೆ ಮಾಡಿಕೊಟ್ರು. ಮತ್ತು ಇಲ್ಲಿ ಪ್ರತಿಯೊಂದ್ರದ್ದು ವ್ಯವಸ್ಥೆನೂ ಇವರು ಮುಂದೆ ನಿಂತು ಮಾಡ್ತಾಯಿದ್ದಾರೆ ನಮ್ಮ ಪರವಾಗಿ. ಹಣದ ವ್ಯವಸ್ಥೆನ ನಾವು ಸಹಾಯ ಮಾಡ್ತಾಯಿದ್ದೀವಿ, ಏನು ಬೇಕೋ ಅದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೀವಿ. ಮುಂದೊಂದು ಇದನ್ನೇನು ಕಾರ್ಯಕ್ರಮ ಎಲ್ಲ ಇವರು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಹೆಸರು ಲೋಕೇಶ್ ಅಂತ. ನಾವು ನಾರ್ಮಲಾಗಿ ನಾವು ಒಂದು ಬಡ ಕುಟುಂಬದಿಂದ ಬಂದ್ವಿ. ಸೊಸೈಟಿಲೆಲ್ಲ ನೋಡ್ಬೇಕಂತಂದರೆ ಎಲ್ಲರಿಗೂ ಸೊಸೈಟಿಲಿ ಒಂದು ಫುಡ್ ಸಿಗಲಿ, ಎಲ್ಲರಿಗೂ ಒಂದು ಕಡಿಮೆ ರೇಟ್ಗೆ. ಎಲ್ಲ ಕಡೆ ನೋಡ್ತಿದ್ವಿ, ಫುಡ್ಡು ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ಬಟ್ ಇದು ಅದಕ್ಕೆ ಮಿಕ್ಸಿಂಗ್ ಅದೆಲ್ಲ ಜಾಸ್ತಿ ಮಾಡ್ತಿದ್ರು. ಒಂದು ಒಳ್ಳೆ ಊಟ ಸಿಗಲಿ ಕಡಿಮೆ ರೇಟ್ಗೆ. ನಾವು ಜನರಿಗೆ ನಾವು ಏನು ಕೊಟ್ಟರು, ಏನು ಸೊಸೈಟಿಗೆ ಹುಟ್ಟಿದ್ದೀವಿ, ಏನಾದರೂ ಮಾಡಬೇಕು. ಜನರಿಗೆ ನಾವು ಏನು ಕೊಟ್ಟರು, ಏನು ಮಾಡಿದ್ರು ಸಮಾಧಾನ ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ಊಟ ಆದ್ರೂ ಒಂದು ಕಡಿಮೆ ರೇಟಲ್ಲಿ ಕೊಟ್ಟು ಅಂದರೆ ಸಮಾಧಾನ ಆಗ್ತಾರೆ ಅಂತ ಯೋಚನೆ ಮಾಡಿ ನಾವು ನಮ್ಮ ಸ್ನೇಹಿತರು ರಾಧಾಕೃಷ್ಣ ಫುಡ್ ಕ್ಯಾಂಟೀನ್ ಅಂತ ಓಪನ್ ಮಾಡಿದ್ದೀವಿ. ಭಗವಂತ ಇನ್ನೂ ಶಕ್ತಿ ಕೊಡ್ತು ಅಂದರೆ ಇನ್ನೂ ದೊಡ್ಡದಾಗಿ ಬೆಳೆಸ್ಬೇಕಂತ ಅಂದ್ಕೊಂಡಿದ್ದೀವಿ. ಹರೇ ಕೃಷ್ಣ.